ನಮಸ್ಕಾರ ಸ್ನೇಹಿತರೆ, ನಾನು ರಮೇಶ್ ಉಡುಪಿ. ತಮ್ಮ ಜೀವನವನ್ನು ಬದಲಾಯಿಸುವ ಮೋಟಿವೇಶನಲ್ ವಿಡಿಯೋಗಳಿಗಾಗಿ ಈ ಚಾನೆಲ್ ಅನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. 3 ಅಡಿ 6 ಅಡಿ ಜಾಗ, ಆಸೆಗಿಲ್ಲ ಇಲ್ಲಿ ಜಾಗ, ಶೂನ್ಯವೇ ಇಲ್ಲಿ ಎಲ್ಲ. ಜೀವನ ಎಂದರೆ ಏನು ಅಂತ ಸ್ಮಶಾನದ ಎದುರು ಸ್ವಲ್ಪ ಹೊತ್ತು ಕುಳಿತು, ಜೀವನ ಏನು ಅಂತ ಆಸ್ಪತ್ರೆಯ ಎಮರ್ಜೆನ್ಸಿ ಗೇಟ್ನ ಎದುರು ಸ್ವಲ್ಪ ಹೊತ್ತು ನಿಂತು, ಜೀವನ ಏನು ಅಂತ ಹತ್ತಿರದ ಅನಾಥ ಆಶ್ರಮಕ್ಕೆ ಹೋಗಿ ಮಾತನಾಡಿಸಿ ನೋಡಿ. ಜೀವನ ಏನು ಅಂತ ರೋಡ್, ಟ್ರೈನ್, ವಿಮಾನ ಆಕ್ಸಿಡೆಂಟ್ ಆದ ಜಾಗದಲ್ಲಿ ಹೋಗಿ ಅಲ್ಲಿಯ ಪರಿಸ್ಥಿತಿಯನ್ನು ನೋಡಿ. ಜೀವನ ಏನು ಅಂತ ಸುನಾಮಿ, ಪ್ರವಾಹ, ಭೂಕಂಪ ಆದ ಜಾಗದಲ್ಲಿ ಹೋಗಿ ಕಣ್ಣಾರೆ ನೋಡಿ. ಆಗ ತಿಳಿಯುವುದು ಈ ಜಗಳ, ಕೋಪ, ಗಲಾಟೆ, ಅತಿ ಆಸೆ ಎಲ್ಲವೂ ಸುಮ್ಮನೆ. ಕೊನೆಗೆ ಬೇಕಾಗುವುದು ಕೇವಲ 3 ಅಡಿ 6 ಅಡಿ ಜಾಗ ಮಾತ್ರ. ಜೀವನ ಎಂದರೆ ಏನು? ಈ ಪ್ರಶ್ನೆಗೆ ಪ್ರತಿದಿನ ನೂರಾರು ಉತ್ತರಗಳು, ಸಾವಿರಾರು ತರ್ಕಗಳು. ಆದರೆ ಸತ್ಯವಾದ ಉತ್ತರ ಸಿಕ್ಕೋದು ಕೆಲವೊಂದು ನಿಷ್ಪಕ್ಷಪಾತ ಕ್ಷಣಗಳಲ್ಲಿ ಮಾತ್ರ. ನೀವು ಸ್ಮಶಾನದ ಎದುರು 1 ಗಂಟೆ ಕಾಲ ಕುಳಿತಿದ್ದೀರಾ. ಅಲ್ಲಿ ಯಾರು ಬರ್ತಾರೆ ಗೊತ್ತಾ? ಅಸಂಖ್ಯಾತ ಕನಸುಗಳೊಂದಿಗೆ ಬಾಳಿದವ, ದೋಸ್ತಿ, ವೈರಿ, ಸಂಪತ್ತು, ಬಡತನ, ಹೆಮ್ಮೆ, ಅಹಂಕಾರ ಎಲ್ಲವನ್ನು ಹೊತ್ತವರು. ಕೊನೆಗೆ ಇತಿಹಾಸವನ್ನೇ ಬರೆದವರು ಅಲ್ಲಿಗೆ ಬರುತ್ತಾರೆ. ಅದೇ ಅಂತಿಮ ತಾಣ. ಅಲ್ಲಿ ಯಾರಿಗೂ ಸ್ಥಾನವಿಲ್ಲ. ದೇಹದ ಜಾತಿಗೆ, ದ್ವೇಷದ ಮಾತಿಗೆ, ಕೋಟಿಗಟ್ಟಲೆ ಸಂಪತ್ತಿಗೆ ಅತಿ ಆಸೆ. ಅವಶ್ಯಕವಿರುವುದು ಕೇವಲ 3 ಅಡಿ 6 ಅಡಿ ಮಣ್ಣು ಮಾತ್ರ. ಆಸ್ಪತ್ರೆಯ ಎಮರ್ಜೆನ್ಸಿ ಗೇಟ್ ಮುಂದೆ 1 ಹೊತ್ತು ನಿಂತು ನೋಡಿ. ಅಲ್ಲಿ ಧಾವಿಸಿರುವ ಆಂಬ್ಯುಲೆನ್ಸ್, ಅಮ್ಮನ ಕಣ್ಣೀರು, ಪತಿಯ ನಿಶ್ಶಬ್ದ ಬಿಕ್ಕಟ್ಟು, ಮಕ್ಕಳ ಕೂಗು ಕೇಳಿದರೆ ಹೃದಯ ಒಡೆದು ಹೋಗುತ್ತದೆ. ಅಲ್ಲಿ ಯಾರಿಗೂ ತಲೆ ಎತ್ತುವ ಸಮಯವಿಲ್ಲ. ಜೀವ ಉಳಿಸುವುದೇ ಮೊದಲ. ಅಲ್ಲಿ ಏನಾದರೂ ಗೊತ್ತಾಗುತ್ತದೆ ಅಂದರೆ ಅದು ನಮಗೆ ಜೀವ ತುಂಬ ಅಮೂಲ್ಯವಾದುದು. ಆದರೆ ನಾವು ಅದರ ಬೆಲೆ ಬದುಕಿರುವಾಗಲೇ ಅರಿಯದೆ ಹೋದರೆ ಅದು ಶೋಚನೀಯವಾಗಿದೆ. ಒಮ್ಮೆ ಹತ್ತಿರದ ಅನಾಥಾಶ್ರಮಕ್ಕೆ ಹೋಗಿ ನೋಡಿ. ಅಪ್ಪ ಅಮ್ಮ ಎನ್ನುವುದನ್ನು ಮರೆತು ಬಿಟ್ಟ ಮುಗ್ಧ ಮಕ್ಕಳು, ಶೂನ್ಯ ಆಶೆಗಳನ್ನು ಹೊತ್ತ ವಯಸ್ಸಾದ, ಹಗಲು ಅಕ್ಷರ ಕಲಿಯುವ ಆಸೆ, ರಾತ್ರಿ ಆರೈಕೆಗಾಗಿ ಕಣ್ಣಿಗೆ ಎಣ್ಣೆ ಬಿಟ್ಟು ದಿನವನ್ನು ಕಳೆಯುತ್ತಿರುವವರು. ಅವರಲ್ಲಿ ನಗು ಇದೆ, ಆದರೆ ನೋವಿನ ಛಾಯೆ ಅದು ಕೂಡ ಇದೆ. ಅವರ ಬಾಳಿನಲ್ಲಿ ಯಾಕೆ ನಾವು ಹುಟ್ಟಿದ್ವಿ ಅನ್ನೋ ಪ್ರಶ್ನೆ ಪ್ರತಿದಿನದ ಹೋರಾಟ. ನಾವು ನಮ್ಮ ಮನೆಯಲ್ಲಿರುವ ಸುಖವನ್ನು ತಾತ್ಕಾಲಿಕ ಜಗಳಗಳಿಂದ ಅರ್ಥಹೀನವಾಗಿಸುತ್ತೇವೆ. ಆದರೆ ಅವರು ಬದುಕಿನ ಪಾಠ ಕಲಿಯುತ್ತಿದ್ದಾರೆ. ಬದುಕಿನಲ್ಲಿ ಲೆಕ್ಕ ಹಾಕುವುದು ಏನೂ ಇಲ್ಲ ಎಂದು. ಮುಗಿಯದ ಕತ್ತಲೆ, ನಿಗೂಢ ಶಬ್ದ, ಹೊತ್ತಿಕೊಂಡ ಬಸ್, ರಕ್ತ, ರಸ್ತೆ ಅಪಘಾತಗಳಲ್ಲಿ, ರೈಲು ದುರಂತಗಳಲ್ಲಿ, ವಿಮಾನ ಹಾನಿಗಳಲ್ಲಿ ಒಂದು ಕ್ಷಣ ಬದುಕಿದ್ದವರು ಇನ್ನೊಂದು ಕ್ಷಣ ಬಿರುಗಾಳಿ. ಅಲ್ಲಿ ನಾವು ನೋಡಬೇಕು, ನಾವು ಹೊಡೆದ ಜಗಳ, ನಮ್ಮ ಹಠ, ನಾವು ತೋರಿದ ಅಹಂಕಾರ ಎಷ್ಟು ಅರ್ಥಹೀನವೇ. ಒಮ್ಮೆ ಸುನಾಮಿ ಬಂದು ಹೋದ ಗ್ರಾಮಕ್ಕೆ ಹೋಗಿ, ಒಮ್ಮೆ ಭೂಕಂಪದಿಂದ ಕುಸಿದ ಮನೆ ನೋಡಿ. ಅಲ್ಲಿದ್ದ ಮಕ್ಕಳು, ತಾಯಂದಿರು, ಹಿರಿಯರು ಎಲ್ಲವೂ ಕ್ಷಣಗಳಲ್ಲಿ ನಾಶ. ಅವರಿಗಾಗಿ ಯಾರು ಎದುರಿಸಿಕೊಂಡಿಲ್ಲ. ಆ ಪರಿಸ್ಥಿತಿಗೆ ಹಣವೂ ಕೂಡ ಶಕ್ತಿಹೀನವಾಗಿ ಬಿದ್ದಿರುತ್ತದೆ. ಅಲ್ಲಿ ಜೀವ ಉಳಿದಿದ್ದರೆ ಸಾಕು ಅಂತ ಪ್ರಾರ್ಥನೆ ಇರುತ್ತದೆ ಹೊರತು ದ್ವೇಷ ಅಲ್ಲ.
ನಾವು ಇದನ್ನು ನೋಡುವಾಗ ಅರ್ಥವಾಗುತ್ತದೆ. ನಾವು ಪ್ರತಿದಿನ ಪಂಗಡದ ಮೇಲೆ ಜಗಳ, ಧರ್ಮದ ಹೆಸರಿನಲ್ಲಿ ದ್ವೇಷ, ಸಂಪತ್ತಿಗಾಗಿ ಓಟ, ಹೆಚ್ಚು ಬಾಳಬೇಕೆಂದು ಕುತೂಹಲ, ಇವು ಎಲ್ಲವೂ ತಾತ್ಕಾಲಿಕ. ಕೊನೆಗೆ ಬೇಕಾಗುವುದು ಏನು ಗೊತ್ತಾ? ಯಾರು ನಮ್ಮನ್ನು ಒಬ್ಬ ನಗುಮುಖದಿಂದ ನೆನೆಸಿಕೊಳ್ಳುತ್ತಾರೆ, ನಮ್ಮ ಆತ್ಮ ಸಂತೋಷದಿಂದ ನಿದ್ರೆ ಮಾಡಬಲ್ಲಷ್ಟು ಸುಧಾರಿತ ಬದುಕು. ಬಾಕಿ ಉಳಿಯೋದು ಒಂದೇ, ಅದುವೇ 3 ಅಡಿ ಅಗಲ 6 ಅಡಿ ಉದ್ದದ ಜಾಗ ಮಾತ್ರ. ಬದುಕು ಎಂದರೆ ಸಮಯವಲ್ಲ, ಅದು ಸ್ನೇಹ, ಪ್ರೇಮ, ಕ್ಷಮೆ, ವಿನಮ್ರತೆ. ಇದನ್ನು ನಾವು ಇಂದು ಅರ್ಥ ಮಾಡಿಕೊಂಡರೆ ನಾಳೆ ಸ್ಮಶಾನಕ್ಕೆ ಹೆದರಬೇಕಾಗುವುದಿಲ್ಲ. ನೀವು ಯಾರ ಮೇಲಾದರೂ ಕೋಪದಲ್ಲಿದ್ದೀರಾ, ಅವರನ್ನು ಕ್ಷಮಿಸಿ. ಯಾರನ್ನಾದರೂ ಮಿಸ್ ಮಾಡ್ತಿದ್ದೀರಾ, ಅವರಿಗೆ ಕರೆ ಮಾಡಿ. ಯಾರಾದರೂ ಸಹಾಯಕ್ಕೆ ಕಾಯುತ್ತಿದ್ದಾರೆ, ಅವರಿಗೆ ನೆರವಾಗಿ. ಈಗಲೇ ಬದಲಾವಣೆಯ ಸಮಯ. ಹೋದ ಸಮಯ ಮತ್ತೆ ಮರಳಿ ಬರಲಾರದು ಸ್ನೇಹಿತರೆ. ಧನ್ಯವಾದ. ಈ ವಿಡಿಯೋ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ದಯವಿಟ್ಟು ಮರೆಯಬೇಡಿ. ಥ್ಯಾಂಕ್ ಯು.